ಜೋರಾಗಿ ಓದಬೇಕು. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ದೇವರು ಕೊಟ್ಟಂತ ಒಂದು ಸಂದೇಶ ಭಾಗಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಸ್ವಾಮಿ, ಈ ವಾಕ್ಯದೊಂದಿಗೆ ನೀವು ಮಾತನಾಡಿ ತಂದೆ. ಪವಿತ್ರಾತ್ಮರೇ, ನಮ್ಮೊಂದಿಗಿದ್ದು ಸಕಲ ವಿಷಯದಲ್ಲೂ ಸ್ವಾಮಿ ನೀವು ನಡೆಸಿರಿ ಅಂತ ಕೇಳಿಕೊಳ್ಳುತ್ತೇವೆ. ಯೇಸು ಸ್ವಾಮಿ ಹೆಸರು ಬೇಡಿಕೊಳ್ಳುತ್ತೇವೆ ತಂದೆ, ಆಮೆನ್. ಯೋಹಾನ ಬರೆದ ಪತ್ರಿಕೆ ಅದು 9ನೇ ಅಧ್ಯಾಯ 1ನೇ ವಚನ. ಯೇಸು ಹಾದು ಹೋಗುತ್ತಿರುವಾಗ ಒಬ್ಬ ಹುಟ್ಟು ಕುರುಡನನ್ನು ಕಂಡನು. ಆತನ ಶಿಷ್ಯರು ಗುರುವೇ, ಇವನು ಕುರುಡನಾಗಿ ಹುಟ್ಟಿರುವುದಕ್ಕೆ ಯಾರು ಪಾಪ ಮಾಡಿದರು? ಸಾಕು. ಯೇಸು ಸ್ವಾಮಿ ಹಾದು ಹೋಗುತ್ತಿರುವಾಗ ಒಬ್ಬ ಹುಟ್ಟು ಕುರುಡನಾಗಿ ಕಂಡನು. ಯೇಸು ಸ್ವಾಮಿಗೆ ಹುಟ್ಟು ಕುರುಡನಾಗಿ ಒಬ್ಬ ಕಂಡನು. ಹಾಲೆಲೂಯಾ. ಇಲ್ಲಿ ಆತನ ಶಿಷ್ಯರು ಶಿಷ್ಯರು ಕೇಳ್ತಾರೆ ಯೇಸು ಸ್ವಾಮಿಗೆ, ಗುರುವೇ, ಈತನು ಕುರುಡನಾಗ್ಲಿಕ್ಕೆ ಯಾರು ಕಾರಣ? ಹಾಲೆಲೂಯಾ. ಈತನು ಕುರುಡ ಆಗ್ಲಿಕ್ಕೆ ಯಾರು ಕಾರಣ? ಈ ಕೆಳಗೆ ಹೇಳ್ತದೆ, ಯಾರು ಪಾಪ ಮಾಡಿದರು? ಇವನು ಪಾಪ ಮಾಡಿದ್ನೋ ಇಲ್ಲ ಇವನ ತಂದೆ ತಾಯಿಗಳು ಪಾಪ ಮಾಡಿದರು ಎಂದು ಆತನನ್ನು ಕೇಳಿದ್ದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಈತನು ಪಾಪ ಮಾಡಲಿಲ್ಲ, ಈತನ ತಂದೆ ತಾಯಿಯನ್ನು ಪಾಪ ಮಾಡಲಿಲ್ಲ. ಹಾಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಈಗ ಈ ಭೂಮಿ ಮೇಲೆ ಅನೇಕ ಜನಾಂಗಗಳಿಗೆ ಒಬ್ಬೊಬ್ಬರಿಗೆ ಒಂದೊಂದು ಅಂಗಾಂಗಗಳು ಪ್ರಾಬ್ಲಮ್ ಇರ್ತದೆ. ಅವರಿಗೆಲ್ಲ ಇದು ಯಾರು ಪಾಪಕ್ಕೋಸ್ಕರ ಬಂದಿದೆ? ಎಷ್ಟೋ ಜನ ಹೇಳ್ತಾರೆ, ಇವ್ರು ಮಾಡಿದ ಕರ್ಮ ಇರ್ಬೋದು, ಇವರು ತಂದೆ ತಾಯಿ ಮಾಡಿದ ಪಾಪ ಇರ್ಬೋದು. ಹಾಲೆಲೂಯಾ. ಹಾಗೆ ಯಾರಿಗೂ ಯಾರು ನಾವು ಜಡ್ಜ್ ಮಾಡಬಾರ್ದು ಪ್ರಿಯರೇ. ಅವ್ರು ಯಾತಕ್ಕೆ ಆಯಿತು ಎಂಬುದಾಗಿ ನಾವು ವಿಚಾರಣೆ ಮಾಡಬೇಕು. ಅಪ್ಪ, ನೀನು ಈ ತರ ಇರ್ಲಿಕ್ಕೆ ಕಾರಣ ಏನು? ಹೇಗಾಯ್ತಿದು? ನೀನು ಹುಟ್ಟೋದ್ಕಿನ್ನ ನೀನು ಹುಟ್ಟಬೇಕಾದ್ರೇನೆ ಈ ತರ ಕುರುಡನಾಗಿಯೋ, ಇಲ್ಲ ಹುಟ್ಟಬೇಕಾದ್ರೇನೆ ಕೈ ಕಾಲು ಕಳೆದುಕೊಂಡಿದ್ದೀಯೋ, ಏನಾಗಿದೆ ನಿನಗೆ ಅಂತ ವಿಚಾರಣೆ ಮಾಡಿ ಅವರಿಗೋಸ್ಕರ ಒಂದು ಸಾಂತ್ವನ ಹೇಳಿ, ಒಂದು ಯಾರ ಒಂದು ಕ್ರಿಸ್ತ ನಂಬಿಕೆಯಲ್ಲಿ ಇರುವಂತವ್ರಾಗಿದ್ರೆ ಒಂದು ಪ್ರಾರ್ಥನೆ ಮಾಡ್ರಿ. ಗುಣಪಡಿಸೋದು ದೇವರಿಗೆ ಬಿಟ್ಟಿದ್ದು. ಏಕ್ದಮ್ ನಮ್ಮ ಮನಸ್ಸು ಏನಾಗ್ತದೆ, ಈ ಲೋಕಕ್ಕೆ ಸಂಬಂಧಪಟ್ಟ ಮಾತುಗಳನ್ನೇ ನಾವು ಹೇಳ್ತೇವೆ. ಇವನು ಮಾಡಿದ ಕರ್ಮ ಇರ್ಬೇಕು, ಇಲ್ಲ ಇವ್ರ ತಂದೆ ತಾಯಿ ಮಾಡಿದ ಕರ್ಮ ಇರ್ಬೇಕು. ಇಲ್ಲಿ ಯೇಸು ಸ್ವಾಮಿ ಏನ್ ಹೇಳ್ತಾರೆ, ಇವನು ಪಾಪ ಮಾಡಲಿಲ್ಲ, ಇವನು ತಂದೆ ತಾಯಿನೂ ಪಾಪ ಮಾಡಲಿಲ್ಲ. ಹಾಲೆಲೂಯಾ. ಇಲ್ಲಿ ನೋಡ್ರಿ, ಈ ಲೋಕದ ಮಾತುಗಳಿಗೂ ಲೋಕದ ಜನರುಗಳು ಮಾತನಾಡೋಕೆ ಯೇಸು ಸ್ವಾಮಿ ಮಾತಿಗೂ ಎಷ್ಟು ವ್ಯತ್ಯಾಸಗಳಿದೆ. ಹಾಲೆಲೂಯಾ. ಅದನ್ನ ನಾವು ತಿಳ್ಕೋಬೇಕು ಪ್ರಿಯರೇ. ದೇವರ ಕ್ರಿಯೆಗಳು ಇವನಲ್ಲಿ ತೋರಿ ಬರುವುದಕ್ಕಾಗಿ ಇದಾಯಿತು. ಏನಂತೆ? ಇವನ ತಂದೆ ತಾಯಿಯು ಪಾಪ ಮಾಡಲಿಲ್ಲ, ದೇವರ ಕ್ರಿಯೆ ಇವನಲ್ಲಿ ತೋರು ಬರುವುದಕ್ಕೆ ಇದಾಯಿತು. ಹಾಲೆಲೂಯಾ. ನೋಡಿ, ದೇವರ ಕ್ರಿಯೆ ಈತನ ಮೇಲೆ ಇರೋದಕ್ಕೋಸ್ಕರ ಹೀಗೆ ಆಯಿತು. ಹಾಲೆಲೂಯಾ. ಇಲ್ಲಿ ದೇವರು ನಾನು ಯಾರು ಎಂಬುದಾಗಿ ಪ್ರಕಟ ಮಾಡ್ಕೊಳ್ತಾ ಇದ್ದಾರೆ ಪ್ರಿಯರೇ. ಇಲ್ಲಿ ಮುಂದೆ ಓದುತ್ತಾ ನಾವು ಗೊತ್ತಾಗ್ತದೆ, ಹುಟ್ಟು ಕುರುಡ. ಇವಾಗ ನಾವು ಹುಟ್ಟ ಕುರುಡನಿಗೆ ಕಣ್ಣು ಬರ್ಸಲಿಕ್ಕೆ ಸಾಧ್ಯವೇ? ಹಾಲೆಲೂಯಾ. ನಾವೆಲ್ಲ ಭೂಮಿ ಮೇಲೆ ಬದುಕಿದೀವಿ ತಾನೆ. ನಾವು ಯೋಚನೆ ಮಾಡೋಣ. ಇಲ್ಲಿ ಏನಾರ ಸ್ವಲ್ಪ ಅದು ಇದು ಶುಗರ್ ಗಿಗರ್ ಆಗಿ ಏನಾದ್ರು ಒಂದು ಸ್ವಲ್ಪ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗಿ ಕಣ್ಣುಗಳು ಹೋಗಿದ್ರೇನೆ ಬರುವುದಿಲ್ಲ ಪ್ರಿಯರೇ. ಈ ಪ್ರಪಂಚ ನೋಡಿ, ಎಷ್ಟೋ ವರ್ಷಗಳ ನೋಡಿದ್ರುವೆ ಈ ತರ ಒಂದು ಇನ್ಸಿಡೆಂಟ್ ಆದ್ರೆ ಕಣ್ಣು ರಿಟರ್ನ್ ಬರಲ್ಲ ಅಂತಾರೆ ಡಾಕ್ಟರ್. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ಹುಟ್ಟು ಕುರುಡನಿಗೆ ಕಟ್ಟು ಕೊಟ್ಟಿದ್ದಾರೆ. ಅದು ಕೆಳಗಡೆ ಓದೋಣ ಗೊತ್ತಾಗ್ತದೆ. ನನ್ನನ್ನು ಕಳಿಸಿಕೊಟ್ಟಿದ ಆತನ ಕಾರ್ಯಗಳನ್ನು ನಾವು ಹಗಲಿರುವಾಗಲೇ ನಡೆಸಬೇಕು. ನನ್ನನ್ನು ಕಳಿಸಿಕೊಟ್ಟ ಆತನು ಕಾರ್ಯಗಳನ್ನು ನಾವು ಹಗಲಿರುವಾಗಲೇ ನಡೆಸಬೇಕು. ರಾತ್ರಿ ಬರುತ್ತದೆ, ಅದು ಬಂದ ಮೇಲೆ ಯಾರು ಕೆಲಸ ಮಾಡಲಾರರು. ಯಾರು ಯಾವ ಕೆಲಸ ಮಾಡಲಾರರು.
ದೇವರ ಕೆಲಸ, ದೇವರು ಮಾಡುವಂಥದ್ದು ಕ್ರಿಯೆಗಳು ಇದೆಲ್ಲ ಇದೆಯಲ್ಲ, ಇದು ನಾವು ಎಷ್ಟು ನಾವು ಊಹಿಸಿದ್ರು ನಾವು ಕಲ್ಪನೆಕ್ಕಿಂತ ಮೀರಿ ವಾಕ್ಯಗಳಿದೆ ಪ್ರಿಯರೇ. ದೇವರು ಒಂದು ಒಳ್ಳೇದನ್ನಾಗ್ಲಿ, ಈಗ ಹಗಲನ್ನ ಒಳ್ಳೇದು ಅಂತ ಹೇಳಿದ್ದಾರೆ ಸ್ವಾಮಿ ಆದಿಕಾಂಡ ನೋಡುವಾಗ. ಹಾಲೆಲೂಯಾ. ದೇವರು ಒಳ್ಳೆ ಕಾರ್ಯಗಳನ್ನ ಮಾಡೋದಕ್ಕೋಸ್ಕರ ಇವೆಲ್ಲ ನಮ್ಗೆ ಈ ವಾಕ್ಯದ ಮುಖಾಂತರ ತೋರಿಸಿಕೊಡ್ತಾ ಇದೆ ಪ್ರಿಯರೇ. ಕೆಳಗೋದು ನಾನು ಲೋಕದಲ್ಲಿರುವಾಗಲೇ ಲೋಕಕ್ಕೆ ಬೆಳಕಾಗಿದ್ದೇನೆ. ನೋಡಿ, ದೇವರು ಹೇಳ್ತಾರೆ, ನಾನು ಲೋಕದಲ್ಲಿ ಇರುವಾಗಲೇ ಲೋಕಕ್ಕೆ ಬೆಳಕು. ಹಾಲೆಲೂಯಾ. ಯೇಸು ಸ್ವಾಮಿ 33 ವರ್ಷಗಳ ಕಾಲ ನಮ್ಮ ಜೊತೆಲಿದ್ರಲ್ಲ. ಹಾಲೆಲೂಯಾ. ನಮ್ಮ ಪೂರ್ವಿಕರು ಎಷ್ಟೋ ಜನ ಯೇಸು ಸ್ವಾಮಿನ ನೋಡಿದ್ದಾರೆ. ಹಾಲೆಲೂಯಾ. ನಾವು ಒಂದು ದಿವಸ ನೋಡುವಂಥವ್ರಾಗಿರ್ತೇವೆ. ಅದಕ್ಕಾಗಿ ನಾವು ಇವತ್ತು ಕಾಯ್ತಾ ಇದ್ದೇವೆ. ಪರಲೋಕದಿಂದ ತಂದೆ ಯಾವಾಗ ಬರ್ತಾರೆ, ಯೇಸು ಸ್ವಾಮಿ ಯಾವಾಗ ಬರ್ತಾರೆ, ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಎಂಬುದಾಗಿ ಆ ದಿನಗಳನ್ನ ನಾವು ಎದುರು ನೋಡುವಂತವರಾಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಇದನ್ನು ಹೇಳಿ ನೆಲದ ಮೇಲೆ ಉಗುಳಿ. ನೋಡಿ, ಇದನ್ನ ಹೇಳಿ ದೇವ್ರು ಏನ್ ಹೇಳ್ತಾರೆ, ಇದನ್ನ ಹೇಳಿ ನೆಲದ ಮೇಲೆ ಉಗುಳಿ, ನೆಲದ ಮೇಲೆ ಉಗುಳಿ, ಆ ಉಗುಳಿನಿಂದ ಕೆಸರು ಮಾಡಿ ಆ ಕೆಸರನ್ನು ಅವನ ಕಣ್ಣಿಗೆ ಹಚ್ಚಿ, ನೀನು ಶಿಲೋವ ಕೊಳಕ್ಕೆ ಹೋಗಿ ತೊಳೆದುಕೋ. ಯೇಸು ಸ್ವಾಮಿ ಇಲ್ಲಿ ಹಗಲಿರುವಾಗಲೇ ಈ ಕೆಲಸ ದೇವ್ರು ಹೇಳ್ತಾರೆ. ಲೋಕಕ್ಕೆ ನಾನೇ ರಕ್ಷಕನು, ಬೆಳಕು ಆಗಿದ್ದೇನೆ. ನನ್ನ ಹೊರತು ನೀವು ಯಾರು ತಂದೆಯ ಬಳಿಗೆ ಹೋಗುವುದಿಲ್ಲ. ಹಾಲೆಲೂಯಾ. ಈ ಲೋಕದಲ್ಲಿ ಈ 3.5 ವರ್ಷಗಳ ಕಾಲ ಮಹತ್ ಕಾರ್ಯ, ಅದ್ಭುತ ಕಾರ್ಯಗಳನ್ನ ನಾನು ಮಾಡಿದ್ದೇನೆ ಎಂಬುದಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಅಂತಾರೆ. ಹಾಲೆಲೂಯಾ. ಹಾಲೆಲೂಯಾ. ಅವಾಗ ಯೇಸು ಸ್ವಾಮಿ ಉಗುಳಿ ಒಂದು ಮಣ್ಣಿಗೆ ಕೆಸರನ್ನ ಮಾಡಿ ಆ ಕುರುಡನಿಗೆ ಕಣ್ಣಿಗೆ ಹಚ್ಚುತ್ತಾರೆ. ಹಾಲೆಲೂಯಾ. ಕಣ್ಣಿಗೆ ಹಚ್ಚಿಬಿಟ್ಟು ಇಲ್ಲಿ ಏನ್ ಹೇಳ್ತದೆ ಅಂದ್ರೆ, ಶಿಲೋವ ಕೊಳಕ್ಕೆ ಹೋಗಿ ನೀನು ತೊಳೆದುಕೋ ಅಂದನು. ಹಾಲೆಲೂಯಾ. ಆ ಶಿಲೋವ ಕೊಳದ ಹೆಸರು ಏನು? ಎಂಬ ಮಾತಿಗೆ ಕಳುಹಿಸಲ್ಪಟ್ಟವನು ಎಂದರ್ಥ. ಆ ಶಿಲೋವ ಕೊಳದ ಹೆಸರು ಅರ್ಥ ಕಳಿಸಲ್ಪಟ್ಟವನು. ಯಾರು ಕಳಿಸಿದ್ದರು? ದೇವರು. ಈ ಲೋಕಕ್ಕೆ ರಕ್ಷಕನು, ಬೆಳಕು ಆಗಿರುವ ಯೇಸು ಸ್ವಾಮಿ ಹೇಳುವಂತ ಮಾತಾಗಿದೆ. ಹಾಲೆಲೂಯಾ. ಆದಿಕಾಂಡದಿಂದ ಪ್ರಕಟಣೆವರೆಗೂ ಬರೆದಂತ ಈ ಸಂದೇಶಗಳನ್ನೆಲ್ಲ ನಾನೇ ಬರ್ಸಿದ್ದೇನೆ. ನಾನೇ ಬರ್ಸಿದ ಮೇಲೆ ಇದೆಲ್ಲ ನಾನೇ ಮಾಡುತ್ತೇನೆ. ಹಾಲೆಲೂಯಾ. ಇದೆಲ್ಲ ನನ್ನಿಂದನೇ ಸಾಧ್ಯ. ಅದಕ್ಕೆ ಈ ದೇವರು ಹೇಳ್ತಾರೆ, ಶಿಷ್ಯನಿಗೆ ಹೇಳ್ತಾರೆ, ನಾನು ಹೋಗಿ ಮತ್ತೆ ನಾನು ಪರಲೋಕದಲ್ಲಿ ಎಲ್ಲ ಸ್ಥಳವನ್ನ ಸಿದ್ಧ ಮಾಡಿ, ಗುಡಾರನ್ನ ನಿಮಗೆ ಸಿದ್ಧ ಮಾಡಿ ನಾನು ತಿರುಗಿ ಬಂದು ನಿಮ್ಮನ್ನ ಕರೆದುಕೊಂಡು ಹೋಗ್ತೇನೆ. ಅಲ್ಲಿ ತನಕ ನೀವು ನನಗೋಸ್ಕರ ಜೀವಿಸಿರಿ ಮತ್ತು ಅನೇಕ ಕಡೆ ಹೋಗಿ ನೀವು ಸುವಾರ್ತೆಯನ್ನ ಸಾರಿ ಜನಗಳನ್ನ ಶಿಷ್ಯನಾಗಿ ಮಾಡಿರಿ. ಹಾಲೆಲೂಯಾ. ಆ ಜವಾಬ್ದಾರಿ ನಮ್ಮ ಕ್ರಿಸ್ತರಿಗೆ ಎಲ್ಲರಿಗೂ ಕೊಡಲ್ಪಟ್ಟಿದೆ ಪ್ರಿಯರೇ. ಈಗ ನಾನು ಮಾತ್ರ, ನನ್ನ ಕುಟುಂಬ ಮಾತ್ರ ಹೋದ್ರೆ ಸಾಕ? ನೀವೇ ಯೋಚನೆ ಮಾಡಿ. ಹಾಲೆಲೂಯಾ. ಯಾರಿಗಾದರೆ ನೀವು 2 ದಿವಸಕ್ಕೋ 4 ದಿವಸಕ್ಕೆ ಸಾರ್ತಿರೋ, ದಿನ ಸಾರಿದ್ರು ಒಳ್ಳೇದೇ, ಇಲ್ಲ ವಾರಕ್ಕೆ ಸಾರಿದ್ರು ಅದು ನಿಮ್ಮ ಅನುಕೂಲ. ಯಾರಿಗಾದ್ರೂ ಒಬ್ರು ಯೇಸು ಸ್ವಾಮಿ ಬಗ್ಗೆ ಒಂದು ವಿಶೇಷವಾದ ಒಂದು ಮಾತುಗಳನ್ನು ತಿಳಿಸಿ. ಪರಲೋಕದಲ್ಲಿ ಬಹಳ ಫಲ ಇದೆ ಪ್ರಿಯರೇ. ಹಾಲೆಲೂಯಾ. ಆ ಕೆಲಸ ಮಾಡುವಂತ ಜವಾಬ್ದಾರಿ ನಿಮ್ಮ ಎಲ್ಲರೊಂದು ದೊಡ್ಡ ಜವಾಬ್ದಾರಿಯಾಗಿದೆ. ಅದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ ಪ್ರಿಯರೇ. ನೋಡಿ, ಶಿಲೋವ ಕೊಳದ ಅರ್ಥ ಏನು? ಕಳಿಸಲ್ಪಟ್ಟವನು. ಹಾಲೆಲೂಯಾ. ನೋಡಿ, ಆ ಶಿಲೋವ ಎಂಬ ಮಾತಿಗೆ ಕಳಿಸಲ್ಪಟ್ಟವನು ಎಂದರ್ಥ. ನಾನು ಕಳಿಸಲ್ಪಟ್ಟಿದ್ದೇನೆ. ಈತನಿಗೆ ಕಣ್ಣು ಶುದ್ಧ ಆಗಲಿ. ಆ ಕಣ್ಣು ಹೋಗಿದೆ ನಿಜ, ಆದರೆ ಆ ಕೊಳದಲ್ಲಿ ನೀನು ಮುಖವನ್ನ ತೊಳೆಯುವಾಗ ನಿನಗೆ ನೂತನ ಸೃಷ್ಟಿ, ನೂತನ ಕಣ್ಣು ಗುಡ್ಡೆನೆ ಹೆಚ್ಚು ಕಮ್ಮಿ ಹೊಸದೇ ಬಂದಿದೆಯಾ ಅಂತ ನೆನೆಸ್ಬೇಕು ನಾವು.
ಇದು ಯಾರು ಮಾಡಿದ್ದಾರೆ? ಮ್ಯಾನುಫ್ಯಾಕ್ಚರ್ ಮಾಡಿದ್ದು ದೇವರೇ ನಮ್ಮನ್ನ. ಈ ಎರಡು ಕೈಗಳಿಂದ ಒಂದೊಂದು ಅಂಗಾಂಗಗಳನ್ನ ಕೈಯಿಂದ ಮಾಡಿದ್ದಾರೆ ದೇವರು. ಹಲ್ಲೆಲೂಯ. ಕಣ್ಣಲ್ಲಿಡಬೇಕು, ಮೂಗೆಲ್ಲಿಡಬೇಕು, ನಮ್ಗೆ ಈ ನೋಡಿ ಎಲ್ಲವನ್ನು ದೇವರು ಸ್ವಂತ ಕೈಯಿಂದ ನಮ್ಮನ್ನ ರೂಪಿಸಿದ್ದಾರೆ ಅಂದ ಮೇಲೆ ಕಣ್ಣು ಹೋಗಿದೆ, ಅದು ಸರಿ ಇಲ್ಲ ಅಂತ ಹೇಳಿದ್ರೆ ಬೇರೆ ಕಣ್ಣು ಕೊಡೋದಿಲ್ವೋ? ಕೊಟ್ಟೇ ಕೊಡ್ತಾರೆ. ಆದರೆ ಮನುಷ್ಯನಿಗೆ ಸಾಧ್ಯ ಆಗುವುದಿಲ್ಲ, ಆದರೆ ದೇವರಿಗೆಲ್ಲ ಸಾಧ್ಯ. ಅದು ನಂಬಿದವರಿಗೆ ದೇವರಿಗೆ ಸ್ತೋತ್ರ ಮಾಡಿ ಚಿಕ್ಕ ಪ್ರಾರ್ಥನೆ ಮಾಡಿ ಕಣ್ಣು ಮುಚ್ಚಿಕೊಳ್ಳಿ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕನು ಬೆಳಕುವಾಗಿರುವ ನಮ್ಮ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ ದೇವರೇ. ಕರ್ತನೆ, ವಿಡಿಯೋ ಮುಖಾಂತರ ನೋಡೋದು ಪ್ರತಿಯೊಂದು ಸಹೋದರ ಸಹೋದರಿ ನೆನೆಸಿ ನಿಮ್ಮ ಕರಗಳಲ್ಲಿ ಇರಿಸಿಕೊಡ್ತೀನಿ. ಕರ್ತನೆ, ಅವರಿಗೆಲ್ಲ ಕಷ್ಟ ದುಃಖ ಸಮಸ್ಯೆಗಳಿರುವಂತ ಎಲ್ಲರನ್ನೂ ಬಿಡುಗಡೆ ಮಾಡು ಸ್ವಾಮಿ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ತೇನೆ ಜೀವನ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನ ಆಶೀರ್ವದಿಸಲಿ. ಆಮೆನ್.